ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಚಿಂತಾಮಣಿ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಇತ್ತೀಚೆಗೆ ನಿವೃತ್ತಿಯಾದ ಶಿಂಗನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ನಟರಾಜ್ ರವರ ಮನೆಗೆ ತೆರಳಿ ಅವರಿಗೆ ಸನ್ಮಾನವನ್ನು ಮಾಡಲಾಯಿತು. ಇವರು ಮೊದಲು ಚಿಂತಾಮಣಿಯಲ್ಲಿ ಅನಂತ ವಾಣಿಜ್ಯ ವಿದ್ಯಾಶಾಲೆಯನ್ನು ಪ್ರಾರಂಭಿಸಿ ನೂರಾರು ವಿದ್ಯಾರ್ಥಿಗಳಿಗೆ ಟೈಪಿಂಗನ್ನು ಕಲಿಸಿದ್ದಾರೆ. ನಂತರ 1996 ಜನವರಿಯಂದು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಗೆ ಸೇರಿ ದಿನಾಂಕ 31/8/2025 ನಿವೃತ್ತರಾಗಿ ಸುದೀರ್ಘವಾಗಿ 29 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಭಗವಂತನು ಇವರಿಗೂ ಹಾಗೂ ಇವರ ಕುಟುಂಬ ವರ್ಗದ ಎಲ್ಲ ಸದಸ್ಯರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ದಿನ ನಮ್ಮ ಚಿಂತಾಮಣಿ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾದ ಎಲ್ಲ ಶರಣ ಬಂಧುಗಳು ಈ ದಿನ ನಮ್ಮ ನಟರಾಜ್ ಸರ್ ಅವರ ಮನೆಗೆ ಆಗಮಿಸಿ, ನಟರಾಜ್ ಸರ್ ಅವರು 1996 ಜನವರಿಯಲ್ಲಿ ಸರ್ಕಾರಿ ಸೇವೆಗೆ ಸೇರಿ ಸುಮಾರು 29 ವರ್ಷಗಳ ಕಾಲ ಸುದೀರ್ಘವಾದ ಒಂದು ಸೇವೆಯನ್ನು ಸಲ್ಲಿಸಿ ದಿನಾಂಕ 31/8/2025 ವಯೋನಿವೃತ್ತಿ ಹೊಂದಿರುತ್ತಾರೆ. ಭಗವಂತನು ಅವರಿಗೂ ಅವರ ಕುಟುಂಬದವರ ಎಲ್ಲ ಸದಸ್ಯರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಕಾಪಾಡಲಿ ಎಂದು ನಾವು ಅವರಲ್ಲಿ ಭಗವಂತನಲ್ಲಿ ಬೇಡ್ಕೊಳ್ತಾ ಅವರ ಒಂದು ನಿವೃತ್ತಿ ಜೀವನ ವಯೋನಿವೃತ್ತಿ ಹೊಂದಿ ಅವರು ಸುದೀರ್ಘ ಸೇವೆಯನ್ನು ಮಕ್ಕಳಿಗೆ ಶಿಕ್ಷಣ ಕಲಿಸುವುದರಲ್ಲಿ ಅವರು ದುಡಿದಿದ್ದಾರೆ. ಅವರಿಗೆ ಇನ್ನು ಮುಂದಿನ ನಿವೃತ್ತಿ ಜೀವನ ಅವರ ಕುಟುಂಬದ ಜೊತೆಗೆ ಅವರು ಎಂಜಾಯ್ ಮಾಡಲಿ, ಮತ್ತು ಆದಷ್ಟು ಅವರು ನಮ್ಮ ಜನಾಂಗದ ಒಂದು ಅಭಿವೃದ್ಧಿಗಾಗಿ ಅವರು ಸ್ವಲ್ಪ ಒಂಚೂರು ಸಮಯ ಮೀಸಲಿರಲಿ ಅಂತ ನಾನು ಅವರಲ್ಲಿ ಒಂದು ಮನವಿ ಮಾಡ್ತೇನೆ. ಮತ್ತು ಅವರು ಇನ್ನು ಮುಂದಿನ ಜೀವನ ಅವರ ಮತ್ತು ಅವ್ರ ಕುಟುಂಬದ ಜೊತೆ ಆರೋಗ್ಯವಾಗಿ ಆಯುಷು ಮತ್ತು ಅವರಿಗೆ ಭಗವಂತ ಎಲ್ಲ ಕಲಿಸಲಿ ಅಂತ ನಾನು ಇಲ್ಲಿ ಕೇಳ್ಕೊಳ್ತಾ, ನನಗೆ ನಟರಾಜ್ ಸರ್ ಅವರು ಚಿರಪರಿಚಿತರು. ನಾನು ಫಸ್ಟ್ PUC ಕಾಲೇಜ್ ಓದುವಾಗ ಸರ್ ರಮೇಶ್ ಸರ್ ಮತ್ತು ನಟರಾಜ್ ಸರ್ ನಮಗೆ ಪರಿಚಿತ ಆಗಿದ್ದು ವಾಣಿಜ್ಯ ವಿದ್ಯಾಶಾಲೆ ಅಂತಲೇ ಪರಿಚಿತ ಆಗಿದ್ದು. ನನಗೆ ಅವಾಗೆಲ್ಲ ಗೊತ್ತಿರಲಿಲ್ಲ, ಇವರು ನಮ್ಮ ಜನಾಂಗದವರು ಒಂದು ನಮಗೇನು ಮಾಹಿತಿ ಇರಲಿಲ್ಲ, ಅವಾಗ ಅದು ಐಡಿಯಾ ಇರಲಿಲ್ಲ. ಆದರೆ ನಮಗೆ ಟೈಪಿಂಗ್ ಕಲಿಸ್ಕೊಟ್ಟಿದ್ದು ಅವರು. ಟೈಪಿಂಗ್ ಕಲಿಸ್ಕೊಳ್ಳೋಕ್ಕೆ ಅನಂತ ವಾಣಿಜ್ಯ ವಿದ್ಯಾಶಾಲೆಯಲ್ಲಿ ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಹಂಗೆಲ್ಲ ಈ ಮಾಡಬೇಕು ಅಂತ ಆವಾಗ ಹೇಳ್ಕೊಡ್ತಿದ್ದಾರೆ. ಅದು ನನಗೆ ಈಗಲೂ ಸಹ ಅವರು ಕಣ್ಣು ಗೊತ್ತಂಗಿದೆ. ಅದು ನನಗೆ ಈಗ ಈ ಸಮಯದಲ್ಲಿ ಜ್ಞಾಪಿಸ್ಕೊಳ್ತಾ ಇದ್ದೀನಿ. ಮತ್ತು ಅವರು ಏನು ನಿವೃತ್ತಿ ಹೊಂದಿದ್ರು, ಅವರು ಮೊಮ್ಮಗನ ಜೊತೆ ಅವರು ಕಾಲ ಕಳೆಯೋದಕ್ಕೆ ಅವರಿಗೆ ಒಂದು ಅನುವಾಗಿದೆ. ಅವರು ಮೊಮ್ಮಗನ್ನ ಅವರು ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ಅವನು ಮುಂದೆ ಬೆಳೀಲಿ ಅಂತ ಹೇಳ್ತಾ ಈ ಸಮಯದಲ್ಲಿ ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಕ್ಕೆ ಎಲ್ರಿಗೂ ಹೊಂದಿರುತ್ತೆ. ನಮ್ಮ ನಟರಾಜ್ ಅವರಿಗೆ ಏನು ನಿವೃತ್ತಿಯನ್ನು ಹೊಂದಿದ್ದಾರೆ. ಸೊ ಅವ್ರಿಗೇನು ನೀವೆಲ್ಲರೂ ಕೂಡ ಶರಣ ಬಂಧುಗಳು ಬಂದು ಇವತ್ತು ನಾವು ಅವ್ರನ್ನ ಸನ್ಮಾನ ಮಾಡ್ತಾ ಇದ್ದೀವಿ. ನಿಜವಾಗಿ ಕೂಡ ಇದು ಒಂದು ಅದ್ಭುತವಾದಂಥ ಘಟನೆ, ಅದ್ಭುತವಾದ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಿಜವಾಗಿ ಕೂಡ ಅವರು ಸುದೀರ್ಘವಾಗಿ ಶಿಕ್ಷಕ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಈ ಮೊದಲು
ಕೆಲಸದಲ್ಲಿದ್ದಾಗ ಎಷ್ಟು ಒಂದು ಆಕ್ಟಿವ್ ಆಗಿರ್ತಾ ಇದ್ರು ಅದಕ್ಕಿಂತಲೂ ಚೆನ್ನಾಗಿರ್ತಾರೆ. ಸೊ ಮುಂದಿನ ದಿನಗಳಲ್ಲೂ ಕೂಡ ಅವರಿಗೆ ಅವ್ರ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ದೇವರು ಐಶ್ವರ್ಯ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಳ್ಳಿ ಅಂತ ಹಾರೈಸ್ತಾ ತಾವೆಲ್ಲರೂ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸಿ ಈ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ನಮ್ಗೆ ಹೇಳ್ಬೇಕಂದ್ರೆ ಇವರು ನಮ್ಗೆ ಗುರುಗಳು ಮುಂಚೆ ನಮಗೆ ಗುರುಗಳು ಹೋಗಿ ಇವಾಗ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಅನಂತ ಇನ್ಸ್ಟಿಟ್ಯೂಟ್ ಅಂತ ಇಟ್ಟಿದ್ರು, ಆವಾಗಿಂದ ಅವರು ಪರಿಚಯ. ತುಂಬಾ ಕಷ್ಟ ಬಿದ್ದು ಈ ಇದ್ರವರೆಗೂ ಬಂದಿದ್ದಾರೆ. ಯಾಕಂದ್ರೆ ಅವ್ರು ಆವತ್ತಿಂದ ನಾನು ಅಬ್ಸರ್ವ್ ಮಾಡಿದ್ದೀನಿ. ಚಿಕ್ಕ ರೂಮಲ್ಲಿ ಇನ್ಸ್ಟಿಟ್ಯೂಟ್ ಇಟ್ಕೊಂಡು ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ಇರ್ತಾ ಇದ್ರು. ಆಮೇಲೆ ಮದುವೆ ಆದ್ಮೇಲೂ ಅಷ್ಟೇ, ಇಬ್ರು ಅಲ್ಲೇ ಇದ್ರು. ಸುಮಾರು ವರ್ಷಗಳಿದ್ರು ಸುಮಾರು ವರ್ಷಗಳು ಅಲ್ಲೇ ಇದ್ದು ಕಷ್ಟ ಬಿದ್ದು ಆ ಜೀವನ ಮುಂದೆ ಸಾಗಿಸ್ಕೊಂಡ್ಬಂದು ಇವತ್ತು ಈ ಲೆವೆಲ್ಗೆ ಬಂದಿದ್ದಾರೆ. ಅವ್ರು ನೋಡೋದು ನಮ್ಗೆ ಖುಷಿ ಆಗುತ್ತೆ. ಅವ್ರ ತರ ಎಲ್ಲರೂ ಒಂದು ಮಾದರಿ ಆಗ್ಬೇಕನ್ನೋದು ಇದು. ಇವಾಗ ಅವರು ನಿವೃತ್ತಿ ಆಗಿರೋದ್ರಿಂದ ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ. ಅದೇ ತರ ನಮ್ಮ ಸಂಘಕ್ಕೂ ಏನಾದ್ರು ಕೆಲಸ ಮಾಡುವಂತದ್ದು ಅವ್ರಿಗೆ ಶಕ್ತಿ ಕೊಡ್ಲಿ ಅಂದ್ಬಿಟ್ಟು ಎಲ್ಲರೂ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಬಂದು ನಮ್ಮ ನಟರಾಜ್ ಸರ್, ಯಾಕಂದ್ರೆ ನಾವು ಕೂಡ 30 ವರ್ಷಗಳಿಂದ 35 ವರ್ಷ ಹಿಂಗೆ ಇದ್ದೀವಿ. ಜಾತಿ ಭೇದ ಏನೂ ಇಲ್ಲ, ನಾವು ಇದೇ ಥರ ಇದ್ದೀವಿ. ನೀವೆಲ್ಲ ಬಂದು ಇವತ್ತು ಸನ್ಮಾನ ಮಾಡಿ ಯಶಸ್ವಿ ಕಾರ್ಯ ಮಾಡಿದ್ರ ಮೊದಲಿಗೆ ನಿಮ್ಗೆ ಸ್ವಾಗತ ಕೊಡ್ತಾ ಅದೇ ಥರ ಕಾರ್ಯಕ್ರಮನ ಕೂಡ ಅಚ್ಚುಕಟ್ಟಾಗಿ ನೆರವೇರಿಸಿದ್ರ ನಿಮಗೆಲ್ಲರೂ ಕೂಡ ಅನಂತ ಅವ್ರ ಕುಟುಂಬದ ಪರವಾಗಿ ನಿಮಗೆಲ್ಲರೂ ಕೂಡ ಅನಂತ ನಾವೆಲ್ಲ ಅಖಿಲ ಭಾರತ ವೀರಶೈವ ಲಿಂಗಾಯತ ಚಿಂತಾಮಣಿ ಘಟಕದ ಅಧ್ಯಕ್ಷರು, ಎಲ್ಲ ನಿರ್ದೇಶಕರು, ಎಲ್ಲ ನಮ್ಮ ಸಮಾಜದ ಬಂಧುಗಳು ಎಲ್ಲ ನಮ್ಮ ಮನೆಗೆ ಬಂದು ನನ್ನ ವಯೋನಿವೃತ್ತಿ ಇದನ್ನು ಬೀಳ್ಕೊಡುಗೆಗೆ ಬಂದಿರೋದಕ್ಕೆ ಮೊದಲನೇದಾಗಿ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ, ಎಲ್ಲರೂ ಈ ಒಂದು ಕಾರ್ಯವನ್ನು ಪ್ರತಿಯೊಬ್ಬರು ಅಷ್ಟೇ ಯಾವುದೇ ಒಂದು ಇದಾಗಲಿ ನಾವು ಆಲ್ರೆಡಿ ಹೋಗ್ತಾ ಇದ್ದೀವಿ. ಎಲ್ಲರೂ ಸೇರಿ ನಾನು ಒಬ್ಬ ಸದಸ್ಯನಾಗಿ ಅದರಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ನೀವು ನಾನು ನಿವೃತ್ತಿ ಆಗಿದ್ದಕ್ಕೆ ಬಂದು ಇಲ್ಲೆಲ್ಲರೂ ಸೇರಿ ಅದು ಖುಷಿಯಾಗಿ ಎಲ್ಲರೂ ಬಂದು ಸೇರಿ ಬೀಳ್ಕೊಡಿದ್ದಕ್ಕೆ ನಮ್ಮ ಕುಟುಂಬದ ಪರವಾಗಿ ಹಾಗೂ ನಮ್ಮ ಸಮಾಜದ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಬಗ್ಗೆ ಸಮಾಜದ ಒಂದು ವಿಷಯದಾಗ ಇವತ್ತು ಬೀಳ್ಕೊಡುಗೆ ಅಲ್ಲಿ ಮಾತಾಡ್ತೀವಿ. ಅಲ್ಲಿ ಏನು ಕ್ವಶನ್ ಇದೆ ಅಲ್ಲಿ ಕೇಳಿ. ಈಗ ಎಲ್ಲರೂ ಬಂದಿದ್ದೀರಾ, ಅಲ್ಲ ಇನ್ನು ಮುಂದೆ ಜವಾಬ್ದಾರಿ ತಗೊಂತಾರೆ ಬಿಡಿ, ಯಾಕಂದ್ರೆ ನಿವೃತ್ತರಾಗಿದ್ದಾರೆ. ಶ್ರೀರಾಮ, ಈಗ ಎಲ್ಲರೂ ನಮ್ಮ ಮನೆಗೆ ಬಂದಿರೋದಕ್ಕೆ ಒಂದು ಲಘು ಉಪಹಾರನ ಮಾಡಿಸಿದ್ದೀವಿ. ದಯವಿಟ್ಟು ಎಲ್ಲರೂ ಅದನ್ನು ಸ್ವೀಕರಿಸಿ.